ಹಾಯ್ ಎವ್ರಿವನ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಿ ಎ ಫೌಂಡೇಶನ್ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಳೋಣ. ಸಿ ಎ ಫೌಂಡೇಶನ್ನ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು, ಹಾಗೆ ಸಿ ಎ ಫೌಂಡೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಇರುತ್ತೆ, ಹಾಗೆ ಸಿ ಎ ಫೌಂಡೇಶನ್ ರಿಜಿಸ್ಟ್ರೇಷನ್ಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ಈ ಎಲ್ಲ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಹಾಗೆ ಸಿ ಎ ಫೌಂಡೇಶನ್ನ ಯಾರ್ಯಾರು ಮಾಡ್ಕೊಬೋದು, ಸಿ ಎ ಫೌಂಡೇಶನ್ ಮಾಡ್ಕೊಳ್ಳೋದು ಹೇಗೆ, ಈಸಿನ ಕಷ್ಟನ, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಈ ಎಲ್ಲ ವಿಷಯನೂ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಲಿಕ್ಕೆ ಹೊರಟಿದ್ದೇವೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಒಂದು ನೀವು ಕೊಡುವಂಥ ಲೈಕು ನಮಗೆ ಇದೇ ಥರ ಮುಂದೆ ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಕೊಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಗಾದರೆ ಬನ್ನಿ, ಸಿ ಎ ಫೌಂಡೇಶನ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸಿ ಎ ಫೌಂಡೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ನೀವು ICAI ಅನ್ನೋ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಆ ಒಂದು ವೆಬ್ಸೈಟ್ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ನಿಮ್ಮ ಕ್ರೋಮ್ ಇಂಜಿನಲ್ಲಿ ಹೋಗ್ಬಿಟ್ಟು, ಅಂದರೆ ಕ್ರೋಮಲ್ಲಿ ಹೋಗ್ಬಿಟ್ಟು ICAI.org.com ಅಂತ ಹೊಡೆದ್ರೆ ನಿಮಗೆ ICAIದು ಅಂದರೆ ಸಿ ಎ ರಿಜಿಸ್ಟ್ರೇಷನ್ ಆ್ಯಪ್ ಓಪನ್ ಆಗುತ್ತೆ. ಈ ಆ್ಯಪ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ನಿಮಗೆ ಫಸ್ಟ್ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ನ ಕೇಳುತ್ತೆ. ಅಂದರೆ ನೀವು ಜೆಂಡರ್ ಆಗಿರ್ಬೋದು, ನೇಮೇ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್, ಇಮೇಲ್ ID, ಈ ಥರ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಕೇಳುತ್ತೆ. ಈ ಒಂದು ಎಲ್ಲ ಕಂಪ್ಲೀಟಾಗಿ ಇದೆಲ್ಲನೂ ಫಿಲ್ ಮಾಡಿದ ನಂತರ ನಿಮಗೆ ಒಂದು ಲಾಗಿನ್ ID ಕೊಡ್ತಾರೆ. ಆ ಲಾಗಿನ್ IDನ ಯೂಸ್ ಮಾಡಿಕೊಂಡು ನೀವು ಸಿ ಎ ಫೌಂಡೇಶನ್ ರಿಜಿಸ್ಟ್ರೇಷನ್ ಆಗಬೇಕಾ ಅಥವಾ ಸಿ ಎ ಇಂಟರ್ಗೆ ರಿಜಿಸ್ಟ್ರೇಷನ್ ಆಗಬೇಕಾ ಅಂತ ನೋಡಿಕೊಂಡು ನೀವು ಅಲ್ಲಿ ರಿಜಿಸ್ಟ್ರೇಷನ್ ಆಗ್ಬೋದು. ಹಾಗೆ ಸಿ ಎ ಫೌಂಡೇಶನ್ಗೆ ಯಾರ್ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಂತ ನೋಡೋದಾದರೆ, ನೀವು ಆಫ್ಟರ್ PU ಯಾರ್ದೆಲ್ಲ ಕಂಪ್ಲೀಟ್ ಆಗಿರುತ್ತೆ ಅಥವಾ PU ಡ್ಯೂರಿಂಗ್ ಯಾರ್ಯಾರು ಅಂದರೆ PUನ ಯಾರ್ಯಾರೆಲ್ಲ ಮಾಡ್ತಾ ಇರ್ತೀರ ಅವರೆಲ್ಲ ಕೂಡ ಸಿ ಎ ಫೌಂಡೇಶನ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಬಟ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನಿಮ್ಮದು PU ಕಂಪ್ಲೀಟ್ ಆಗಿರಲೇಬೇಕು, ಹಾಗೆ ರಿಸಲ್ಟ್ ಬಂದಿರಲೇಬೇಕು. ಏಕೆಂದರೆ ನೀವು ಫೌಂಡೇಶನ್ ಎಕ್ಸಾಮ್ ಅನ್ನೋದನ್ನ ನೀವು ಬರೆಯೋಕ್ಕೆ ಆಗೋಲ್ಲ. PU ನಿಮ್ಮದು ಎಕ್ಸಾಮ್ಸ್ ಮಾರ್ಕ್ಸ್ ಕಾರ್ಡ್ ಏನಿದೆ ಅದು ಹಾಕಿದ್ರ ನಂತರ ಮಾತ್ರ ನೀವು ಫೌಂಡೇಶನ್ ಎಕ್ಸಾಮ್ನ ಬರೆಯೋಕ್ಕಾಗೋದು. ತದನಂತರ ನೋಡೋದಾದರೆ, ಹಾಗೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, PU ಅಲ್ಲಿ ನಾವು ಕಾಮರ್ಸ್ ಸ್ಟ್ರೀಮ್ ತೊಗೊಂಡ್ರೆ ಮಾತ್ರ ಸಿ ಎ ಮಾಡೋಕ್ಕಾಗೋದು ಅಂತ. ನಿಜವಾಗ್ಲೂ ಇಲ್ಲ. ನೀವು ಕಾಮರ್ಸ್ ಸ್ಟ್ರೀಮೇ ತೊಗೊಂಡ್ರಿ, ಸೈನ್ಸೇ ತೊಗೊಂಡ್ರಿ ಅಥವಾ ಆರ್ಟ್ಸ್ನೇ ತೊಗೊಂಡ್ರಿ ಅದು ಇಂಪಾರ್ಟೆಂಟ್ ಅಲ್ಲ. ಹಾಗೆ ಯಾವುದೇ ಥರ ಪರ್ಸೆಂಟೇಜ್ ಕ್ರೈಟೇರಿಯನು ಇದಕ್ಕೆ ಇಲ್ಲ. ನೀವು ಎಷ್ಟೇ ಪರ್ಸೆಂಟೇಜ್ ತೆಗೆದ್ರೂ ಕೂಡ ನೀವು ಸಿ ಎ ಫೌಂಡೇಶನ್ಗೆ ರಿಜಿಸ್ಟ್ರೇಷನ್ ಆಗ್ಬೋದಾಗಿದೆ. ಇಷ್ಟು ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ. ನೆಕ್ಸ್ಟ್ ನೋಡೋದಾದರೆ, ಸಿ ಎ ಫೌಂಡೇಶನ್ಗೆ ಎಕ್ಸಾಮ್ ಲಾಸ್ಟ್ ಡೇಟ್ ಯಾವಾಗ ಇರುತ್ತೆ, ಎಕ್ಸಾಮ್ಸ್ನ ತಗೋಬೇಕು ಅಂದರೆ ನಾವು ಲಾಸ್ಟ್ ಡೇಟ್ ಯಾವಾಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ನೋಡೋಣ. ನೀವು ಸಿ ಎ ಫೌಂಡೇಶನ್ ಆ್ಯಸ್ ಪರ್ ನ್ಯೂ ಸ್ಕೀಮ್ ಪ್ರಕಾರ ನೋಡೋದಾದರೆ ನಿಮಗೆ ವರ್ಷಕ್ಕೆ 3 ಸರಿ ಎಕ್ಸಾಮ್ಸ್ನ ಕೊಡ್ತಾರೆ. ಹಾಗೆ ಎಕ್ಸಾಮ್ಸ್ನ ತಗೊಳ್ಳೋಕ್ಕಿಂತ ಮುಂಚೆ ನೀವು ರಿಜಿಸ್ಟ್ರೇಷನ್ ಬಿಫೋರ್ 4 ಮಂತ್ಸ್ ಆಗಿರಬೇಕು. ಜನವರಿ 25ಗೆ ಎಕ್ಸಾಮ್ಸ್ನ ತಗೋಬೇಕಿತ್ತು ಅಂದರೆ ನೀವು ಸೆಪ್ಟೆಂಬರ್ 1 ಬಿಫೋರ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕಾಗುತ್ತೆ. ಹಾಗೆ ನೀವೇನಾದರೂ May 25ಗೆ ಎಕ್ಸಾಮ್ಸ್ನ ತಗೋತೀನಿ ಅಂದರೆ ಜನವರಿ 1 ಬಿಫೋರ್ ಏನಾದರೂ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ಕೂಡ ಸಿ ಎ ಫೌಂಡೇಶನ್ May 25ಗೆ ಎಕ್ಸಾಮ್ಸ್ನ ಬರಿಬೋದು. ಇಷ್ಟು ಒಂದು ಲಾಸ್ಟ್ ಡೇಟ್. ಇದು ಪ್ರತಿ ವರ್ಷವೂ ಇದೇ ಥರ ಹೋಗುತ್ತೆ. ಅಂದರೆ ವರ್ಷಕ್ಕೆ 3 ಸರಿ ಇರೋದ್ರಿಂದ ಬಿಫೋರ್ 4 ಮಂತ್ಸ್ ನೀವು ರಿಜಿಸ್ಟ್ರೇಷನ್ ಮಾಡಿರಬೇಕಾಗಿರುತ್ತೆ. ಅದು ನಿಮ್ಮ ಸ್ಟಡಿ ಪೀರಿಯಡ್ ಅಂತ ಒಂದು ಹೇಳ್ತಾರೆ. ಅಂದರೆ ನಿಮ್ಮ ಸ್ಟಡಿ ಮಾಡೋಕ್ಕೆ ನಿಮಗೆ 4 ಮಂತ್ಸ್ ಬೇಕೇ ಬೇಕು. ಅದಕ್ಕೋಸ್ಕರ ಅದನ್ನು ಸ್ಟಡಿ ಪೀರಿಯಡ್ ಅಂತಾರೆ. ಅದ್ರ ಮೇಲೆ ನೀವು ಎಕ್ಸಾಮ್ಸ್ಗೆ ಅಪ್ಲೈನ ಮಾಡ್ಬೋದು ಬಿಫೋರ್ 4 ಮಂತ್ಸ್ ಆದಮೇಲೆ. ಸಿ ಎ ಫೌಂಡೇಶನ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಸಿ ಎ ಫೌಂಡೇಶನ್ ರಿಜಿಸ್ಟ್ರೇಷನ್ ತುಂಬ ಸಿಂಪ್ಲಿಸಿಟಿ ಆಗಿರುತ್ತೆ. ಹಾಗೆಯೇ ಯಾರಾದರೂ ಕೂಡ ಮಾಡ್ಬೋದು. ನಿಮ್ಮ ಒಂದು ಮೊಬೈಲ್ ಇದ್ದರೆ ನೀವು ನಾನು ಕೆಳಗೆ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ ICAIದು. ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಅಂದರೆ ಆ ಒಂದು ವೆಬ್ಸೈಟ್ಗೆ ಹೋಗಿ ICAI.org.com ಅಂತ ಹೊಡೆದ್ರೆ ಸಾಕು, ನಿಮ್ಮ ಗೂಗಲಲ್ಲಿ ಬರುತ್ತೆ. ಇಲ್ಲಾಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ತಗೊಂಡು ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಫಸ್ಟು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ಗೆ ತುಂಬಾ ಬೇಸಿಕ್ ನಿಮ್ಮ ಒಂದು ಇನ್ಫಾರ್ಮೇಷನ್ಸ್ನ ಕೇಳಿರುತ್ತೆ. ಅಂದರೆ ನಿಮ್ಮ ಒಂದು ಇಮೇಲ್ ID ಇರಬೇಕು, ಹಾಗೆ ಮೊಬೈಲ್ ನಂಬರ್ ಇರೋದಾಗಲಿ, ಹಾಗೆ ನಿಮ್ಮ ಒಂದು ನೇಮ್, ಹಾಗೆಯೇ ಇನ್ನು ಜೆಂಡರು, ಕೆಲವೊಂದು ಇಂಪಾರ್ಟೆಂಟ್ ಆಗಿ ನಿಮ್ಮದು ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಕೇಳಿರುತ್ತೆ. ಹಾಗೆಯೇ ಇದರಲ್ಲಿ ಇಮೇಲ್ ID ಮತ್ತು ನಿಮ್ಮ ನೇಮು ಮತ್ತು ನಿಮ್ಮ ನಂಬರ್
ಇದನ್ನು ಪರ್ಫೆಕ್ಟಾಗಿ ಕೊಡಿ, ಯಾರು ಕೂಡ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ನೀವು ಇಮೇಲ್ ಐ ಡಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಮೇಲ್ ಐ ಡಿಯಿಂದ ICAR ಏನೇ ಆಗಲಿ, ನೀವು ಬುಕ್ನೇ ಆಗಲಿ ಏನಾದರೂ ಅಂದರೆ ನಿಮ್ಮ ಒಂದು ಬುಕ್ ಸ್ಟಡಿ ಮೆಟೀರಿಯಲ್ಗಳು ಬರುತ್ತೆ, ಅವೆಲ್ಲನೂ ನೀವು ICAR ಕನ್ಫರ್ಮೇಷನ್ ಎಲ್ಲ ನಿಮ್ಮ ಇಮೇಲ್ಗೆ ಬರುತ್ತೆ. ಹಾಗೆಯೇ ನಿಮ್ಮ ನಂಬರ್ ಏನಕ್ಕೆ ಇಂಪಾರ್ಟೆಂಟು ಅಂದರೆ ನೀವು ಏನಾದರೂ ಮುಂದೆ ಫ್ಯೂಚರ್ಗೆ ಏನಾದರೂ ಕೆಲವೊಂದು ವಿಷಯಗಳು ಬೇಕಾಗಿರುತ್ತೆ, ಆವಾಗ ನಿಮ್ಮ ಒಂದು ICIದು ನಂಬರ್ ನಿಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಮಾಡೋಕ್ಕೆ ಆಗಲಿ ಹಾಗೆ ಏನಕ್ಕೆ ಆಗಲಿ ಆ ಒಂದು ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ನಿಮ್ಮ ನೇಮ್ ಒಂದು ಸಾರಿ ನೀವು ಏನು ಇನ್ಫಾರ್ಮೇಷನ್ನ ಲಾಗಿನ್ ಇದಕ್ಕೆ ಕೊಡ್ತೀರೋ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಚೇಂಜ್ ಮಾಡಬೇಕು ಅಂದರೆ ಅದಕ್ಕೆ ನೀವು ತುಂಬಾ ಟೈಮ್ ಬೇಕು. ಹಾಗೆಯೇ 10 to 15 days ಟೈಮ್ ತಗೊಳುತ್ತೆ. ಅದು ಮತ್ತೆ ರಿಸ್ಕ್ ಆಗುತ್ತೆ. ನೀವು ICARಗೆ ನೀವು ಮೇಲ್ ಮಾಡಬೇಕಾಗುತ್ತೆ. ಅವ್ರ ಮೇಲ್ ಅಕ್ಸೆಪ್ಟ್ ಮಾಡಿಕೊಂಡು ಅದು ನಾನು ಮತ್ತೆ ನಿಮಗೆ ರೆಸ್ಪಾನ್ಸ್ ಮಾಡಿ ನೀವು ಅದನ್ನೆಲ್ಲ ಸೆರೆಲ್ ಮಾಡ್ಕೋಬೇಕು ಅಂದರೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಒಂದು ಲಾಗಿನ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನ 2-3 ಸಾರಿ ಚೆಕ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ ಅಂತ. ನಂತರ ನೀವು ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಅಷ್ಟೇ ತುಂಬಾ ಈಸಿಯಾಗಿರುತ್ತೆ. ನಿಮ್ಮ ಒಂದು ನೇಮ್ ಎಲ್ಲನೂ ಕೊಟ್ಟಿರ್ತಾರೆ. ಹಾಗೆಯೇ ನಿಮ್ಮ ಒಂದು ಅಡ್ರೆಸ್ನ ಕೇಳ್ತಾರೆ. ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ನಲ್ಲಿ ಅಡ್ರೆಸ್ ಬರುತ್ತೆ. ಈ ಅಡ್ರೆಸ್ ಏನಕ್ಕೆ ಅಂದರೆ ನಿಮ್ಮ ಒಂದು ಸ್ಟಡಿ ಮೆಟೀರಿಯಲ್ ನೀವು ಎಲ್ಲಿ ಕೊಟ್ಟಿರ್ತೀರೋ ಆ ಅಡ್ರೆಸ್ಗೆ ಬರೋದು. ಅದಕ್ಕೋಸ್ಕರ ಹೇಳ್ತೀನಿ, ಆ ಒಂದು ಅಡ್ರೆಸ್ನ ನೀಟಾಗಿ ಕೊಡಿ. ಹಾಗೆಯೇ ಎಲ್ಲ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟೇ. ಹಾಗೆ ನಿಮ್ಮ ಮೊಬೈಲ್ನಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಯಾರ ಕೆಲವು ಹೋಗಿ ಆಚೆ ಕಡೆ ಏನೋ ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆಯೂ ಇರೋಲ್ಲ, ನೀವೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನಾದರೂ ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಪ್ರೊಸೆಸ್ ಗೊತ್ತಾಗ್ತಿಲ್ಲ ಅಂದರೆ ಇನ್ನೊಂದು ವೀಡಿಯೋನ ಮಾಡ್ತೀನಿ. ದಯವಿಟ್ಟು ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೇನೆ. ಮುಂದಿನ ವೀಡಿಯೋದಲ್ಲಿ ನಾನು ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ಗಳ ನಿಮ್ಮ ಮುಂದೆ ತರ್ತೇನೆ. ಹಾಗೆಯೇ ICAಯಿಂದ ಏನಾದರೂ ಒಂದು ಅಪ್ಡೇಟ್ಸ್ಗಳು ಬಂದರೂ ಈ ಒಂದು ಚಾನಲ್ನಲ್ಲಿ ನಿಮಗೆ ಕನ್ನಡದಲ್ಲೇ ಅವೈಲಬಿಲಿಟಿ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ. ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ CA ಮಾಡ್ತಿದ್ದಾರೆ ಅವ್ರಿಗೆ ತುಂಬಾ ಯೂಸ್ಫುಲ್ ಇದೆ. ಅದಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬೇ ನಮ್ಮ ಒಂದು ಚಾನಲ್ಗೆ ಗ್ರೋತ್ ಆಗುತ್ತೆ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.